ಹಾಯ್ ಯಾಲ್, ಇದು ಡೇ 11ನ ಮಿನಿ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನವೆಂಬರ್ 1 ಬೆಳಗ್ಗೆನೇ ಎದ್ದು ನಾನು, ನನ್ನ ಮಗ ಮತ್ತು ನನ್ನ ಮಗಳು, ನನ್ನ ಸೊಸೆ ಎಲ್ಲರೂ ಸೇರಿಕೊಂಡು ಸಿಟಿ ಕಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಾಯಿದ್ವಿ. ಹಾಗೆ ಹೋಗ್ತಾ ನನ್ನ ಹಸ್ಬೆಂಡ್ ಇಟ್ಕೊಂಡು, ನೀವು ಬಸ್ ಸ್ಟಾಪಿಗೆ ಹೋಗಿರಿ, ಟಿಫನ್ ಮಾಡಿ, ನಾನು ಬರ್ತೀನಿ ಸ್ವಲ್ಪ ಅಂದ್ಬಿಟ್ಟು ಅವ್ರನ್ನೆಲ್ಲ ಆಟೋಲ್ಲಿ ಕಳಿಸಿದ್ರು. ಅಲ್ಲಿ ಹೋಗಿ ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಬಸ್ ಸ್ಟಾಪಿಗೆ ಬಂದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಬಸ್ ಸ್ಟಾಪಲ್ಲಿ ನೋಡಿದ್ರೆ ಫುಲ್ ಜನ ಇದ್ದಾರೆ ಹೊರತು ಒಂದು ಬಸ್ಸು ಇಲ್ಲ. 20 ಮಿನಿಟ್ಸಿಂದ ಒಂದು ಬಸ್ಸು ಇರಲಿಲ್ವಂತೆ. ಹಾಗೆ ಯಾವುದೋ ಒಂದು ಬಸ್ ಬಂತು, ಅದನ್ನ ಹತ್ಸ್ಬಿಟ್ಟು ಮಕ್ಕಳನ್ನ ನಾವಿಬ್ಬರು ಗಾಡೀಲಿ ಬಂದ್ವಿ. ಪಾಪು ಆ ಗಾಡೀಲಿ ಮಲ್ಕೊಳ್ಳಲ್ಲ ಅಂದ್ಬಿಟ್ಟು ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಸಿಟಿ ಕಡೆ ಬರೋವರೆಗೂ ಫುಲ್ ಕರ್ನಾಟಕ ಫ್ಲ್ಯಾಗು ಸಖತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಹಾಗೆ ಪಾಪು ಮಲ್ಕೊಂಡ್ಬಿಟ್ಟಿದ್ದ. ಮತ್ತು ಸಿಟಿ ಕಡೆ ಬಂದು ಒಂದು ಕಡೆ ನೋಡಿದ್ರೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಊಟ ಗೀಟ ಎಲ್ಲ ಅನುದಾನ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅಮ್ಮ ಮನೆ ಹತ್ರ ಬಂದರೆ ಅಲ್ಲೂ ಫುಲ್ ಆಟೋ ಸ್ಟ್ಯಾಂಡಲ್ಲೆಲ್ಲ ಫುಲ್ ಗ್ರ್ಯಾಂಡಾಗಿ ಆಟೋ ಎಲ್ಲ ರೆಡಿ ಮಾಡಿ ಚೆನ್ನಾಗಿ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಮಧ್ಯಾಹ್ನ ನಾನು ನನ್ನ ಸೊಸೆ ಎಲ್ಲ ಸೇರ್ಕೊಂಡು ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಹೋದ್ವಿ. ಅಲ್ಲಿ ಅವಳು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದಾಳೆ. ಒಂದಕ್ಕಿಂತ ಒಂದು ಡ್ರೆಸ್ ಯಾವ್ದು ತೊಗೊಳ್ಬೇಕು ಅಂತ ಕನ್ಫ್ಯೂಸನೇ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಬಳೆ ತೊಗೊಳ್ಳೋಣ ಅಂತ ಹೋದ್ವಿ, ಸೈಡ್ ಬಳೆಗಳ ಜೊತೆಗೆ ಹಾಕ್ಕೊಳ್ಳೋಕ್ಕೆ. ಆಮೇಲೆ ಅವಳು ಏರ್ ಪಿನ್ ಬೇಕು ಮತ್ತು ಸೇಫ್ಟಿ ಪಿನ್ನು ಅದು ಇದೆಲ್ಲ ಬೇಕು ಅಂದ್ಬಿಟ್ಟು ಒಂದು ಅಂಗಡಿ ಕರ್ಕೊಂಡೋದ್ರೆ ಅಷ್ಟರಲ್ಲಿ ನನ್ನ ಮಗನ ಫೋನ್ ಬಂತು, ಅಳ್ತಾ ಇದ್ದಾನೆ ಅಂತ. ಅಲ್ಲಿಂದ ಹಾಗೆ ಬರ್ತಾಯಿದ್ದೀವಿ. ಕಾಲಿಡೋಕ್ಕೂ ಜಾಗ ಇಲ್ಲ ಚಿಕ್ಕಪೇಟೆಯಲ್ಲಿ. ಹಂಗೂ ಹಿಂಗೂ ಸಂದೇಲೆಲ್ಲ ನುಸ್ಕೊಂಡು ಬಂದ್ವಿ. ಮತ್ತು ಸಂಜೆ ನನ್ನ ಹಸ್ಬೆಂಡ್ ಬಂದು ಮಲ್ಲೇಶ್ವರಂಗೆ ಹೋಗೋಣ ಅಂದರು ಅಂದ್ಬಿಟ್ಟು ಒಂದು ಬಾವನ ಹತ್ರ ಗಾಡಿ ಇಸ್ಕೊಂಡು ಹಾಗೆ ನಾನು, ನನ್ನ ಮಗಳು ಮತ್ತು ನನ್ನ ಸೊಸೆ ಎಲ್ಲ ಹೋಗ್ತಾಯಿದ್ದೀವಿ. ನಾನು ಮತ್ತು ನನ್ನ ಸೊಸೆ, ನನ್ನ ಮಗ ಒಂದು ಗಾಡಿ, ಅವರಿಬ್ಬರು ಅಪ್ಪ ಮಗಳು ಒಂದು ಗಾಡಿ. ಹಾಗೆ ಮಲ್ಲೇಶ್ವರಂಗೆ ಹೋಗಿ ಎಲ್ಲ ತಗೊಂಡು ನನ್ನ ಮಗ ಅಂತೂ ನನ್ನ ಕೈಯಿಂದ ಇಳಿತಾನೇ ಇಲ್ಲ. ಅವ್ರ ಅಪ್ಪ ಎಲ್ಲ ಇದ್ರೂ ನಾನೇ ಇರಬೇಕಂತೆ. ಹಂಗೆ ಹಿಂಗೆ ಎತ್ಕೊಂಡು ಬಂದರೆ ಫುಲ್ ಸುಸ್ತಾಗೋಯಿತು. ಎತ್ಕೊಂಡು ಬರ್ತಾ ನೋಡಿದ್ರೆ ಇವತ್ತು ನಾಳೆ ತುಳಸಿ ಹಬ್ಬ ಆಗಿರೋದ್ರಿಂದ ಅಲ್ಲೆಲ್ಲ ಅಂಗಡಿಗಳೆಲ್ಲ ಜೋರಾಗಿತ್ತು. ಏನು ಬೆಟ್ಟದ ನೆಲ್ಲಿಕಾಯಿ ಗಿಡ ಅದು ಇದು ಎಲ್ಲ ರೇಟ್ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ ಬಿಡಿ. ಅದನ್ನೆಲ್ಲ ಇವತ್ತು ಎಲ್ಲ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಬರ್ತಾಯಿದ್ವಿ. ಹಾಗೆ ಎಲ್ಲ ಮುಗಿದ್ಮೇಲೆ ಗಾಡಿ ಹತ್ರ ಬಂದ್ವಿ. ಗಾಡಿ ಹತ್ರ ಬಂದೆಲ್ಲ ಡಿಕ್ಕಿಗಿಟ್ಟು ಗಾಡಿ ಎಲ್ಲ ತೊಗೊಂಡು ಹೋಗೋಣ ಅಂದ್ಕೊಡೋಷ್ಟರಲ್ಲಿ ನನ್ನ ಮಗಳು ಏನಾದ್ರು ತಿನ್ನಬೇಕು ಅಂದ್ಬಿಟ್ಟು ಹಂಗೆ ದೋಸೆ ಕೊಡಿಸ್ಕೊಂಡು ಅವಳಿಗೆ ದೋಸೆ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ.